ಸಂಭವಿಸಿದ್ದ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತದಲ್ಲಿ 3 ಮಕ್ಕಳ ಸಮೇತ ವೈದ್ಯ ದಂಪತಿ ದಾರುಣ ಅಂತ್ಯ ಕಂಡಿದ್ದಾರೆ. ದುರ್ಘಟನೆಯಲ್ಲಿ ಸಾವಿಗೀಡಾದ ಡಾಕ್ಟರ್ ಪ್ರತೀಕ್ ಜೋಶಿ ಬೆಳಗಾವಿ ಕೆಎಲ್ಇ ವೈದ್ಯಕೀಯ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ. 2000ರಿಂದ 2005ನೇ ಬ್ಯಾಚ್ನಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಿದ್ದ ಪ್ರತೀಕ್ ದಾರುಣ ಅಂತ್ಯದ ಬಗ್ಗೆ ಕೆಎಲ್ಇ ಪ್ರಾಚಾರ್ಯೆ ಡಾಕ್ಟರ್ ನಿರಂಜನ ಮಹಂತ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತೀಕ್ ಜೋಶಿ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ. ಎಲ್ಲರ ಜೊತೆಗೂ ಬೆರೆಯುವ ಗುಣವನ್ನ ಪ್ರತೀಕ್ ಜೋಶಿ ಹೊಂದಿದ್ದ. ರಾಜಸ್ಥಾನ್ ಮೂಲದ ಡಾಕ್ಟರ್ ಪ್ರತೀಕ್ ಬೆಳಗಾವಿಯ ಕೆಎಲ್ಇನಲ್ಲಿ ಎಂಬಿಬಿಎಸ್ ಮಾಡಿದ್ದ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡ್ತಾ ಇದ್ದ. ಜೀವನ ಕಟ್ಟಿಕೊಳ್ಳಲು ಕುಟುಂಬ ಸಮೇತ ಲಂಡನ್ಗೆ ಹೋಗ್ತಾ ಇದ್ದ. ನನ್ನ ವಿದ್ಯಾರ್ಥಿ ದಾರುಣ ಅಂತ್ಯ ಕಂಡಿದ್ದು ನಿಜಕ್ಕೂ ಬೇಸರ ತರಿಸಿದೆ. ಅವರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡಲಿ ಎಂದು ಆಶಿಸುವೆ ಎಂದು ಹೇಳಿದ್ದಾರೆ. ಯಾವ ಬ್ಯಾಚ್ ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು. ಅವರು 2000 ಬ್ಯಾಚ್ ನನಗೆ MBBS ಇಲ್ಲಿ ಜಾಯ್ನ್ ಆಗಿದ್ದರು. 2005ನಲ್ಲಿ ಮುಗಿಸಿದ್ರು. ಅದಾದಮೇಲೆ ಅವರು ರೇಡಿಯಾಲಜಿ ಕೋಲಾರ್ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ 21ನಲ್ಲಿ ಲಂಡನ್ಗೆ ಹೋಗಿದ್ದರು. ಅಲ್ಲೇ ಡರ್ಬಿ ಯೂನಿವರ್ಸಿಟಿನಾಗ ಅವರು ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು ಅವರು. ಆದರೆ ಈ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಇದು ಕೇಳಿ ಭಾಳ ದುಃಖ ಆಯಿತು ನಮ್ಗೆ. ಏನು ಅನ್ಬೇಕನ್ಸೋದ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾನು ಕೇಳಿದ ಪ್ರಕಾರ ಅವ್ರ ಕ್ಲಾಸ್ಮೇಟ್ಸ್ ಕಡೆಯಿಂದ ಭಾಳ ಒಳ್ಳೆಯ ಹುಡುಗ, ಭಾಳ ಅಂದ್ರೆ ಹಾರ್ಡ್ ವರ್ಕಿಂಗು, ಸಿನ್ಸಿಯರು, ಸಬ್ಜೆಕ್ಟ್ನಲ್ಲಿ ಸುಧಾ ಚೆನ್ನಾಗಿದ್ದ ಮತ್ತು ಎಲ್ಲರಿಗೂ ಸಹಾಯ ಮಾಡುವಂಥ ಹುಡುಗ. ಯಾಕಂದ್ರೆ ನಮ್ಮ ಮೆಡಿಕಲ್ ಇದ್ರಾಗೆ ಭಾಳ ಡಿಸ್ಕಷನ್ನು ಸಹಾಯ ಮಾಡಬೇಕಾಗ್ತೈತಿ. ಪ್ರೊಫೆಷ್ನಲ್ ಕಾಲೇಜ್ ಇರೋದ್ರಿಂದ ಆ ಹುಡುಗ ಭಾಳ ಸಹಾಯ ಮಾಡ್ತಿದ್ರು ಎಲ್ಲರಿಗೂ. ಆಮೇಲೆ ಜೋವಿಯಲ್ಲೂ ಭಾಳ ಇದ್ದ. ಇಲ್ಲಿಂದ ಹೋದ್ಮೇಲೆ ಅವ ಭಾಳ ಟೆಕ್ ಸ್ಯಾವಿ ಆಗಿದ್ದರು. ಯಾಕಂದ್ರೆ ಅದು ರೇಡಿಯಾಲಜಿಗೆ ಇಂಪಾರ್ಟೆಂಟ್ ಅದು. ಸೊ ಆ ಥರ ತನ್ನ ಪ್ರೊಫೆಷನ್ ಇದ್ರಾಗೂ ಭಾಳ ಮುಂದೆ ಬರುವಂಥ ಹುಡುಗಿದ್ದ. ಪೊಟೆನ್ಷಿಯಲ್ ಇತ್ತು ಅವನಿಗೆ. ಈ ದೇವರು ಭಾಳ ಅನ್ಯಾಯ ಮಾಡಿದ್ದಾರೆ. ಇದನ್ನು ಕೇಳಿ ನಮಗೆಲ್ಲರಿಗೂ ಭಾಳ ದುಃಖ ಆಗ್ತಾಯಿದೆ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ ಇಷ್ಟೆಲ್ಲ ಕಲಿತು ಈ ರೀತಿ ಅವನ ಅಂತಾಗಬೇಕು, ಅಷ್ಟೇ ಇಲ್ಲ ಅವನ ಕುಟುಂಬ ಎಲ್ಲ ನಾಶ ಆಗಬೇಕಂದ್ರೆ ಭಾಳ ಅನ್ಯಾಯ ಆಗ್ತಿದ್ದು. ಮೇಡಮ್, ಈಗ ಇಲ್ಲಿಂದ ಎಜುಕೇಷನ್ ಮುಗಿಸಿದ ನಂತರ ಯಾವತ್ತಾದ್ರು ವಾಪಸ್ ಮತ್ತು ಈ ಕಾಲೇಜಿಗೆ ಬಂದು ಇಲ್ಲ, ಈಗ ಬರೋರಿದ್ದರು. ಯಾಕಂದ್ರೆ ಈ ಸೆಪ್ಟೆಂಬರ್ನಲ್ಲಿ 25 ಇಯರ್ಸ್ ಸೆಲೆಬ್ರೇಟ್ ಮಾಡಕತ್ತಿದ್ರು ಅವರು. ಮಾಡಿ ಆವಾಗ ಬರ್ತೇನಂತ ಹೇಳಿದ್ದ ಅವ್ರ ಕ್ಲಾಸ್ಮೇಟ್ಸ್ಗೆಲ್ಲರಿಗೂ. ಸೊ ಆವಾಗ ಭೇಟಿ ಆಗೋದಿತ್ತು ಅವ್ರಿಗೆ. ಫೋನ್ ಕಾಲಲ್ಲಿ ಏನಾದರೂ ಮಾತಾಡಿದ್ರು? ಇಲ್ಲ, ಅವ್ರ ಬ್ಯಾಚ್ ಕೂಡ ಅಷ್ಟು ಕಾಂಟ್ಯಾಕ್ಟ್ನಾಗಿದ್ದರು. ನಮ್ಮ ಜೊತೆಗೆ ಅಷ್ಟೇನಿರಲಿಲ್ಲ. ಅಲ್ಲ, ನಾವು 2000ದಿಂದ 2005, 2000ದಿಂದ 2005 ಇಲ್ಲೇ JNMCಯಲ್ಲಿ UG ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡಿದ್ವಿ. ಸೊ ನನಗೆ ಸ್ಪೆಸಿಫಿಕಲಿ ನನ್ನ ಯೂನಿಟ್ ಮೇಟ್ ಅಂದರೆ ನಾವು ಒಂದು 10 ಜನ ಟೀಮ್ ಇರ್ತದೆ. ಒಂದು ಎವ್ರಿ ಡೈಲಿ ಕಾಲೇಜಿಗೆ ನೀವು ಸಪ್ರೇಟಾಗಿ ಹೋಗೋದು, ಅದರೂ ನನ್ನ ಜೊತೆ ಇರ್ತಿದ್ರು. ಸೊ ನಾವು 5.5 ವರ್ಷ ಜೊತೆಗಿದ್ದು ಆಮೇಲೆ ಹೊರಗಡೆ ಇಲ್ಲಿ ಟ್ರಿಪ್ಗೆ ಹೋಗೋದಾದರೂ ನಾವು ಜೊತೆಗೆ ಹೋಗ್ತಿದ್ವಿ. ಕೋರ್ಸ್ ಮುಗಿದ ಮೇಲೂ ನಾವು ಆಲ್ಮೋಸ್ಟ್ 2-3 ವರ್ಷ ಜೊತೆಗಿದ್ವಿ. ಕೇರಳಗೆ ಹೋಗಿದ್ವಿ ಓದೋಕ್ಕೆ. ಆಮೇಲೆ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ರೇಡಿಯಾಲಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋಲಾರಿಗೆ ಹೋದರು, ನಾವು ಬೇರೆ ಕಡೆ ಹೋದ್ವಿ. ಸೊ ಆವಾಗಿಂದ ನಮ್ಮದು ಕಾಂಟ್ಯಾಕ್ಟ್ ಅಂದರೆ ಭೇಟಿ ಆಗ್ತಿರಲಿಲ್ಲ, ಬಟ್ ಫೋನಲ್ಲಿ ಮಾತಾಡೋದು ಇದೆಲ್ಲ ಇತ್ತು. ಒಂದು 4 ವರ್ಷದ ಈಗ ಅವರು UK ಹೋದರು. 5 ವರ್ಷದಿಂದ, ಕೋವಿಡ್ಗೆ ಜಸ್ಟ್ 1 ವರ್ಷ ಮುಂಚೆ. ಸೊ ಆವಾಗಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ. ಬಟ್ ಈ ಥರ ನಾವು ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ನಾವು ರಿಯೂನಿಯನ್ ಮಾಡ್ತಾಯಿದ್ವಿ. 25 ವರ್ಷ ಆಯಿತು ನಾವು ಸೇರಿ. ಸೊ ಅದು ರಿಯೂನಿಯನ್ ಮಾಡ್ತಾಯಿದ್ವಿ. ಆವಾಗ ಬರ್ತಾರೆ, ಎಲ್ರಿಗೂ ಭೇಟಿ ಆಗೋಣ ಅಂತ ನಮಗೆ ಭಾಳ ಇತ್ತು. ಬಟ್ ಇದು ಈ ಥರ ಆಗುತ್ತೆ ಅಂತ ಯಾವಾಗೂ ಯೋಚನೆ ಮಾಡಿರಲಿಲ್ಲ.
ನನಗೆ ನನಗೆ ತುಂಬ ಕ್ಲೋಸ್ ಅವರು. ಆ್ಯಂಡ್ ಅಂಥ ಮನುಷ್ಯ ಆ ಮನುಷ್ಯನಿಗೆ ಯುನೀಕ್ ಕ್ವಾಲಿಟೀಸ್ ತುಂಬ ಇತ್ತು, ಒಂದು ಎರಡಲ್ಲ. ನಮ್ಮ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಅಂದ್ರೂ ಒಂದೆರಡು ಯುನೀಕ್ ಕ್ವಾಲಿಟೀಸ್ ಇರುತ್ತೆ. ಇದು ಅಂತ ಅವ್ರಿಗೆ ಯುನೀಕ್ ತುಂಬ ಕ್ವಾಲಿಟೀಸ್ ಅಂದರೆ ಒಂದೊಂದು ಅವನಿಗೆ ನೆನಪು ಮಾಡ್ಕೊಳ್ಳೋದು, ಅವನ ಬಗ್ಗೆ ನೆನಪು ಮಾಡ್ಕೊಳ್ಳೋಂಥದ್ದು ತುಂಬ ಇದೆ. ಬೇಜಾರಾಗ್ತದೆ. ಅವ್ರ ವೈಫು ಮತ್ತು ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದು ಎಲ್ಲರೂ ಇಲ್ದಂಗೆ ಆಗಿಬಿಟ್ರು ಅಂತ ತುಂಬಾ ಇದು ಇನ್ನೂ ನನಗೆ ನಂಬಕ್ಕೂ ಇಲ್ಲ, ನನಗೆ ಅದು ಆ್ಯಕ್ಸೆಪ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ಮದುವೆ ಟೈಮಲ್ಲಿ ತಮಗೆ ಹೇಳಿದ್ರು, ನಾವು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮದು ಕಾಲೇಜ್ ಅಲ್ಲಿ ಅಷ್ಟು ರಜಾ ಸಿಗಲ್ಲ. ಆಮೇಲೆ ದೂರನೇ ಇತ್ತು. ಸೊ 3-4 ದಿನ ನೀವು ರಜಾ ತೊಗೊಂಡು ಹೋಗೋದು, ಅವಾಗ ಆಗಲಿಲ್ಲ. ಸರ್, ಈಗ ಇನ್ನೂ 25 ವರ್ಷ ಸೆಲೆಬ್ರೇಷನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು, ಯಾವಾಗ? ಸೆಪ್ಟೆಂಬರಲ್ಲಿ ಇಲ್ಲೇ ಬೆಳಗಾವಲ್ಲೇ ನಾವು 25 ವರ್ಷದ ಹಿಂದೆ ಇಲ್ಲೇ ಭೇಟಿಯಾಗಿದ್ವಿ ಫಸ್ಟ್ ಟೈಮು. ಸೊ ಇಲ್ಲೇ ಮಾಡೋಣ ಫಸ್ಟ್ ರಿಯೂನಿಯನ್ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ನಾವು ಆಲ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಅಂಥದ್ರಲ್ಲಿ ಈ ಥರ ಒಂದು ಸುದ್ದಿ. ಫ್ಯಾಮಿಲಿ ಇಲ್ಲ, ನಾವು ಅದು ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ನಾವು ಅಟ್ಲೀಸ್ಟ್ ನಾವು 150 ಜನ ಬ್ಯಾಚ್ಮೇಟ್ಸ್ ಎಲ್ಲರೂ ಸೇರೋಣ ಅಂತ ನಮ್ಮದಿತ್ತು. ಅವ್ರ ಫ್ಯಾಮಿಲಿ ಇಲ್ಲೇ ಇತ್ತು. ಅವ್ರ ವೈಫು ಮತ್ತು ಮಕ್ಕಳು ಇಲ್ಲೇ ಉದಯಪುರಲ್ಲಿದ್ದರು. ಅವ್ರು ಜಾಬ್ ಮಾಡ್ತಾಯಿದ್ರು. ಸೊ ಅವರು ಇಲ್ಲಿ ಜಾಬ್ ರಿಸೈನ್ ಮಾಡಿ UK ಗೆ ಎಲ್ಲ ನಾವು ಸೆಟ್ಲ್ ಆಗ್ತೀವಿ ಅಂತ ಪ್ಲ್ಯಾನ್ ಮಾಡಿ ಅವ್ರಿಗೆ ಆಲ್ರೆಡಿ 4-5 ವರ್ಷದಿಂದ UK ಯಲ್ಲಿ ಇದ್ದಾರೆ ಪ್ರತೀಕ್. ನಿನ್ನೆ ಸುದ್ದಿ ಕೇಳಿ ನಮಗೆಲ್ಲರಿಗೂ ತುಂಬ ಬೇಜಾರಾಗಿದೆ. ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸ್ಗೂ ತುಂಬ ಕಷ್ಟ ಆಗಿದೆ. ಇದು ಇನ್ನೂ ನಂಬಲಿಕ್ಕೆ. ತುಂಬ ಒಳ್ಳೆಯ ಮನುಷ್ಯ ಅವರು. ಯಾವ ಇಯರ್ಲಿ ಕೆಲಸ ಓದಿದ್ರು ಮೇಡಮ್? ನಾವೆಲ್ಲರೂ 2000 ಬ್ಯಾಚ್ ಇದೆ. 2000ಇಂದ 2005ವರೆಗೂ ಇಲ್ಲೇ ಕಲ್ತಿದ್ದೀವಿ. ಆಮೇಲೆ ಅವರು MD ರೇಡಿಯಾಲಜಿ ಕೋಲಾರಲ್ಲಿ ಮಾಡಿದ್ದಾರೆ. ಆ ಥರ ಏನಿಲ್ಲ. ಥ್ರೂ ವಾಟ್ಸಪ್ ನಮ್ಮ ಕಾಮನ್ ಗ್ರೂಪ್ ಇದೆ, ಅದರಲ್ಲಿ ಎಲ್ಲರೂ ಗ್ರೂಪ್ಸಲ್ಲಿ ಮೆಸೇಜಸ್ ಅಷ್ಟು ಇರ್ತದೆ. ಇವಾಗ ನಮ್ಮದು ಸಿಲ್ವರ್ ಜುಬ್ಲಿ ಸೆಪ್ಟೆಂಬರಲ್ಲಿ ಆಲ್ರೆಡಿ ಪ್ಲ್ಯಾನಿಂಗ್ ನಡೀತಾ ಇದೆ. ಅಲ್ಲಿ ತುಂಬ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ 150 ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಇವನ್ ಪ್ರತೀಕ್ ಅವರು ಜಾಯ್ನ್ ಆಗ್ತಾಯಿದ್ರು, ಬಟ್ ಈ ದುರ್ಘಟನೆ ಆಯಿತು. ನಮಗೂ ಎಲ್ಲರಿಗೂ ಅವರು ಡಾಕ್ಟ್ರು ಕೂಡ. ಅವರು ಉದಯಪುರಲ್ಲಿ ವರ್ಕ್ ಮಾಡ್ತಾಯಿದ್ರು.